ಆರಂಭ ಮಾಡಿದ್ದೇವೆ. ಈಗ ಬೆಂಗಳೂರಿನ ಸಮಸ್ಯೆಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಇದು ಬಹಳ ಸವಾಲುಗಳಿಂದ ಕೂಡಿದ ಬಹಳ ನಗರ. ಬೆಂಗಳೂರು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಆಸ್ತಿಯೂ ಹೌದು. ಇಲ್ಲಿ ಪ್ರಪಂಚದ ಅನೇಕ ಭಾಗಗಳಿಂದ ಅನೇಕ ಸಂಸ್ಥೆಗಳು ಅಂದ್ರೆ ಕಂಪನಿಗಳು ಬಂದು ಬೆಂಗಳೂರಲ್ಲಿ ಅವರು ಮನೆ ಮಾಡಿ ಅವರು ಇಲ್ಲಿಂದ ಉತ್ಪಾದನೆ ಆಗ್ತಕ್ಕಂತಹ ಸೊಲ್ಯೂಷನ್ಸ್ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ರಫ್ತಾಗ್ತಾ ಇದೆ. ನಮ್ಗೆ IT ಕೂಡ ಒಂದು ಸೊಲ್ಯೂಷನ್ನೇ, ಅದು ಒಂದು ಎಕ್ಸ್ಪೋರ್ಟೇ. ಸೊ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ರೀತಿ ಆಧಾರ ಸ್ತಂಭ ಬೆಂಗಳೂರು ಆಗಿದೆ. ಪ್ರಪಂಚ ಬಿಡಿ, ದೇಶ ಬಿಡಿ, ಇಲ್ಲಿ ವಾಸ ಮಾಡೋ ಜನಗಳಿಗೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು 1.5 ಕೋಟಿ ಜನಗಳಿಗೆ ಬೆಂಗಳೂರು ಅವರಿಗೆ ಆಶ್ರಯವಾಗಿದೆ. ಅವರ ಮನೆ ಇಲ್ಲಿ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಅವರಿಗೆ ಉದ್ಯೋಗ ಕೊಟ್ಟಿರೋದು ಅಷ್ಟೇ ಅಲ್ಲ, ಅವರ ಮಕ್ಕಳ ಶಿಕ್ಷಣದಿಂದ ಹಿಡಿದು ಇಡೀ ಜೀವನ ಬೆಂಗಳೂರು ಅವರಿಗೆ ಕೊಡ್ತಾ ಇದೆ, ಸುಮಾರು 1.5 ಕೋಟಿ ಜನಗಳಿಗೆ. ಸೊ ನಮಗೆ ಮುಖ್ಯ ಬೆಂಗಳೂರಿನಲ್ಲಿ ಏನು ಉತ್ಪಾದನೆ ಆಗುತ್ತೆ, ಇಲ್ಲಿಂದ ಎಷ್ಟು ದೇಶಕ್ಕೆ ರಫ್ತು ಹೋಗುತ್ತೆ, ಬೇರೆ ದೇಶದಿಂದ ಇಲ್ಲಿಗೆ ಎಷ್ಟು ಏನು ಕಂಪನಿಗಳು ಬರ್ತಾ ಇದ್ದಾವೆ, ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನ ನಮ್ಗೆ ಮುಖ್ಯ. ಸೊ ನಮ್ಮ ಮೊದಲ ಆದ್ಯತೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗ್ಬೇಕು. ಸಿಂಪಲ್ ಆಗಿ ತಮ್ಗೆ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ರಿಪೀಟ್ ಮಾಡ್ತೇನೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನಗಳ ದೈನಂದಿನ ಜೀವನ ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗ್ಬೇಕು ಅಂದ್ರೆ ಸಮಸ್ಯೆಗಳು 4 ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಾನೆ ಹಿಂದೆ ಇದ್ದಂತ ಒಂದೇ ಒಂದು BBMP ಅಂತ ಇದ್ರೆ 1.5 ಕೋಟಿ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಪ್ರದೇಶ ಯಾರು ಒಬ್ಬರು ಕಮಿಷನರೇಟ್ ಕಡೆಯಿಂದ ಸಾಲ್ವ್ ಮಾಡೋದಕ್ಕೆ, ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಒಂದು GBA ಸೂಪರ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಿ 5 ಕಮಿಷನರೇಟ್ಗಳನ್ನ ಮಾಡಿ, ಇದು ಒಂದು ನನ್ನ ಪ್ರಕಾರ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದು ಮೂಲಭೂತ ಪರಿಹಾರ, ಇದು ಸೊಲ್ಯೂಷನ್. ಅದನ್ನ ಹಿಂದೆ ಇಲ್ಲಿ ಉಸ್ತುವಾರಿ ಇದ್ದಾಗ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದನ್ನ ಮಾಡಿದ್ದಾರೆ. ಅಲ್ಲಿಂದ ಹಿಡ್ಕೊಂಡು ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟನಲ್ ಆಗ್ಬೋದು, ಎಲಿವೇಟೆಡ್ ರೋಡ್ಸ್ ಆಗ್ಬೋದು, ಅವುಗಳಿಗೂ ಕೂಡ ಪರಿಹಾರವನ್ನ ರೂಪಿಸಿ ಅನುಷ್ಠಾನದ ಹಂತಕ್ಕೆ ಮಾನ್ಯ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ತಗೊಂಡು ಬಂದಿದ್ದಾರೆ. ಹಾಗೇನೆ ಖಾತಾ, ಬೆಂಗಳೂರಿನಲ್ಲಿ ಇದ್ದಂತಹ ಅಸ್ಪಷ್ಟ ಖಾತಾ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಈ ಖಾತಾ ತಗೊಂಡು ಬಂದು ಅದಕ್ಕೂ ಕೂಡ ಒಂದು ಇಡೀ ದೇಶದಲ್ಲೇ ಅತ್ಯುತ್ತಮವಾದಂತಹ ಖಾತೆಗಳ ನಿರ್ವಹಣೆ ಅಂದ್ರೆ ಆಸ್ತಿಗಳ ಮಾಲೀಕತ್ವ ನಿರ್ವಹಣಾ ವ್ಯವಸ್ಥೆ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಲಾಂಗ್ ಟರ್ಮ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಬೇಕು ಅದನ್ನ ಅವರು ಒಂದು ಹಂತಕ್ಕೆ ತಗೊಂಡು ಬಂದಿದ್ದಾರೆ ಕಳೆದ 3 ವರ್ಷಗಳ ಸತತ ಪ್ರಯತ್ನದಿಂದ. ಸೊ ಅದನ್ನ ಮುಂದುವರಿಸೋದು ಒಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆ ಜನಗಳ ದಿನನಿತ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನ ಅದ್ರ ಕಡೆಗೆ ಕೊಡ್ಬೇಕಾಗುತ್ತೆ. ಸೊ ನಾನು ಎಲ್ಲ ಅಧಿಕಾರಿಗಳಿಗೆ ಅದನ್ನೇ ಹೇಳಿದ್ದೇನೆ, ಡೇ ಟು ಡೇ ಪ್ರಾಬ್ಲಮ್ಸ್ ಜನಗಳದ್ದು ಏನಿದೆ ಅದನ್ನ ನಾವು ಪ್ರಯಾರಿಟಿಯಾಗಿ ತಗೋಬೇಕಾದ್ರೆ ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಸಿಸ್ಟಮ್ಸ್ ಇದಾವೆ. 5 ಜನ ಕಮಿಷನರ್ಸ್ ಇದ್ದಾರೆ, ಸುಮಾರು 18-20 ಜನ IAS ಆಫೀಸರ್ಸ್ ಇದ್ದಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತೆ ಇಂಜಿನಿಯರ್ಸ್ ಇದ್ದಾರೆ. ಸ್ವಲ್ಪ ಶಾರ್ಟೇಜ್ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಇರೋ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ ಕೆಲವು ಸಮಸ್ಯೆಗಳನ್ನಾದ್ರೂ ನಾವು ಪರಿಹಾರ ಮಾಡ್ಬೋದು. ಸೊ ಅದನ್ನ ನಾವು ಆಡಳಿತದಲ್ಲಿ ಚುರುಕು ಮೂಡಿಸಿ, ಆಡಳಿತದಲ್ಲಿ ಸುಧಾರಣೆ ಮಾಡಿ ಜನಗಳ ದಿನನಿತ್ಯದ ಜೀವನ ಗುಣಮಟ್ಟ ಸುಧಾರಣೆ ಮಾಡಬೇಕು. ಇದು ಸಿಂಪಲ್ ಆಗಿ, ಸರಳವಾಗಿ ನಮ್ಮ ಆದ್ಯತೆ ಅನ್ನುವಂತಹದ್ದು ನಾನು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು
ಇವತ್ತು ಒಂದೇ ದಿನ ಹೇಳುವಂತ ವಿಷಯನೂ ಅಲ್ಲ, ಅದು ನಮ್ಮ ಒಂದು ದಿನದ ಗ್ರಹಿಕೆಗೆ ಮೀರಿದಂತಹದ್ದಾಗಿದೆ. ಬಟ್ ಖಂಡಿತವಾಗಿ ಅದನ್ನ ನಾವು ಆದ್ಯತೆಯಾಗಿ ತಗೊಂಡು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂತ ಜನ, ಅವರಿಗೆ ಬರೀ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರೋಡು, ನೀರು, ಡ್ರೈನು ಇವೆಲ್ಲ ಬರ್ತವೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಬೇರೆ ಅಂಶಗಳ ಮೇಲೇನೂ ಅವಲಂಬಿತವಾಗಿರ್ತದೆ. ಇಲ್ಲಿ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂತಹ ವಾತಾವರಣ ಇರಬೇಕು. ಜನ ಜೀವನ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಸೋಷಿಯಲಿ, ಕಲ್ಚರಲಿ, ಆರ್ಟಿಸ್ಟಿಕಲಿ, ಸ್ಪೋರ್ಟ್ಸು, ಪ್ರತಿಯೊಂದು ಆಕ್ಟಿವಿಟಿ ವೈಬ್ರೆಂಟ್ ಇದ್ರೇನೆ ಕ್ವಾಲಿಟಿ ಆಫ್ ಲೈಫ್ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಆ ತರಹ ಒಂದು 360 ಡಿಗ್ರಿ ಆಂಗಲ್ ಅನ್ನ ಇಟ್ಕೊಂಡು ಜನಗಳ ಜೀವನ ಸುಧಾರಣೆ ಮಾಡೋದ್ರ ಕಡೆಗೆ ನಾವು ಹೆಚ್ಚಿನ ಪ್ರಯತ್ನವನ್ನ ಮಾಡ್ತೇವೆ. ಸೊ ಆ ಒಂದು ಉದ್ದೇಶದಿಂದ ಈ ಜವಾಬ್ದಾರಿಯನ್ನ ಸರ್ಕಾರ ಎಲ್ಲರ ಸಹಕಾರದಿಂದ ನನಗೆ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು, KJ ಜಾರ್ಜ್ ಅವರು, ಬೈರತಿ ಸುರೇಶ್ ಅವರು ಸಹ ಸಚಿವರಿದ್ದಾರೆ. ಇನ್ನೂ ಅನೇಕ ಹಿರಿಯ ಮುಖಂಡರಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀಯುತ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಅವ್ರದೇ ಆದಂತ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ಸೊ ಈ ಕಲ್ಪನೆ ಇಟ್ಕೊಂಡು ನಾವು ಎಲ್ಲರ ಸಹಕಾರ, ಅದು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷನೂ ಕೂಡ, ಅವರು ಅಷ್ಟೇ ಮುಖ್ಯ. ಬ್ಯಾಂಗ್ಳೂರು ಎಲ್ಲರಿಗೂ ಸೇರಿದ್ದು, ಯಾವ ಪಾರ್ಟಿಗೂ ಸೇರಿದ್ದಲ್ಲ. ಬ್ಯಾಂಗ್ಳೂರು ಎಂತಹ ನಮ್ಮ ಆಸ್ತಿ ಅಂತ ಹೇಳಿದ್ರೆ, ಇದನ್ನ ರಾಜಕೀಯ ಒಂದು ಕ್ಷಣ ಬದಿಗಿಟ್ಟು ನಾವೆಲ್ಲರೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಜೊತೆಗೂಡಿ ಪಣ ತೊಟ್ಟು ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಬೆಂಗಳೂರಿನಲ್ಲಿ. ಯಾಕಂದ್ರೆ ಬೆಂಗಳೂರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ರಾಜಕೀಯ ಇದ್ದೇ ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ರಾಜಕೀಯ ಅಂತ ಹೊರತುಪಡಿಸಿನೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ನಾವು ಒಂದುಗೂಡಿ ಕೆಲಸ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ಎಲ್ಲ ಹಿರಿಯರಿದ್ದಾರೆ ಮತ್ತು ವಿರೋಧ ಪಕ್ಷದವರಿದ್ದಾರೆ, ಅವರು ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವರೆಲ್ಲರದು ಕೂಡ ಸಹಕಾರ ಬಹಳ ಅವಶ್ಯಕ. ಸೊ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಸಾಕಷ್ಟು ಬೆಂಗಳೂರಿಗೆ ಅವರು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು, ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಬೆಂಗಳೂರಿನ ಅಭಿವೃದ್ಧಿಗೆ ಅಳಿಲು ಸೇವೆಯನ್ನ ಮಾಡಬೇಕು ಅನ್ನೋದು ಇಚ್ಛೆಯಿಂದ ಈ ಕೆಲಸವನ್ನ ಆರಂಭಿಸ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಕೂಡ ನಾನು ಈ ದಿಕ್ಕಿನಲ್ಲಿ ಬಯಸ್ತೇನೆ.